ಮತವನ್ನು ಜನಸಿ ಪರಶಿವ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗು ತುಂಬ ಸ್ಪೆಷಲ್ ಆಗಿದೆ. ಸೊ ನಾನು ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಸುತ್ತಮುತ್ತ ಎಲ್ಲ ಕಡೆ ಏನೇನು ಮಾಡಿದೆ ಲಾಸ್ಟ್ 15 ಡೇಸ್ನಲ್ಲಿ ಅನ್ನೋದು ಎಲ್ಲದನ್ನು ನಾನು ಒಂದೇ ವಿಡಿಯೋದಲ್ಲಿ ಶಾರ್ಟಾಗಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಫಸ್ಟು ನಾನು ತೋರಿಸ್ತಾ ಇರೋದು ಸರ್ವಜ್ಞ ಅವರು ಹುಟ್ಟಿ ಬೆಳೆದು ಅವರೇ ಅಲ್ಲೇ ಲಿಂಗೈಕ್ಯರಾಗಿರುವಂತಹ ಒಂದು ದೇವಸ್ಥಾನ ಇದು. ಸರ್ವಜ್ಞ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರೋರೆ ಅವರು ವಚನಗಳನ್ನು ಕೇಳ್ಕೊಂಡೇ ನಾವು ಕೂಡ ಬೆಳೆದಿದ್ದೀವಿ. ಸೊ ಅಂಥವರು ಹುಟ್ಟಿದ ಒಂದು ಊರಿಗೆ ನಾನಿವತ್ತು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ನೋದು ನನಗೂ ತುಂಬ ಖುಷಿ ಇದೆ. ಟೆಂಪಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ಅಬ್ಲೂರು ಬಸವೇಶ್ವರ ದೇವಸ್ಥಾನ ಅಂದ್ರೇ ಸುತ್ತಮುತ್ತ ಎಲ್ಲ ಕಡೆನೂ ತುಂಬ ಫೇಮಸ್ ಆಗಿದೆ. ಆ್ಯಂಡ್ ಈ ಊರು ಬಂದು ಅಬ್ಲೂರು ಅಂತ, ಇದು ಹಿರೇಕೆರೆ ತಾಲೂಕು ಬರುತ್ತೆ, ಹಾವೇರಿ ಡಿಸ್ಟಿಕ್ ಬರುತ್ತೆ. ಟೆಂಪಲ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಕೊಡ್ತಾ ಇತ್ತು. ಕಲ್ಲಿನ ಒಳಗಡೆನೆ ಕೆತ್ತನೆ ಮಾಡಿರೋ ದೇವಸ್ಥಾನ ಇದು. ಆ್ಯಂಡ್ ಇಲ್ಲಿ ಸರಸ್ವತಿ ದೇವಿ ಕೂಡ ಇದ್ದಾರೆ. ಸರಸ್ವತಿ ದೇವಿನ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡೋಕ್ಕೂ ಸಿಗಲ್ಲ, ಬಟ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಈ ಸರಸ್ವತಿ ದೇವಿ ಮುಂದೆನೆ ಸರ್ವಜ್ಞ ಅವರಿಗೆ ಲಿಂಗ ವಿದ್ಯೆನ ಕಲಿಸಿರೋದು ಅಂತ ಕೂಡ ಇದೆ. ಆ್ಯಂಡ್ ಈ ಟೆಂಪಲ್ ಕೂಡ 12ನೇ ಶತಮಾನದಲ್ಲೇ ಶುರುವಾಗಿರೋದು ಅಂತ ಇದೆ ಟೆಂಪಲ್ಲು ಅಷ್ಟೇ. ಆ್ಯಂಡ್ ಇವಾಗ ತುಂಬ ಇಂಪ್ರೂವ್ ಕೂಡ ಆಗಿದೆ. ಈ ಟೆಂಪಲ್ ಒಳಗಡೆ ದೊಡ್ಡ ಬಸವಣ್ಣ ಕೂಡ ಇದೆ. ಆ್ಯಂಡ್ ಸುತ್ತಮುತ್ತ ಎಲ್ಲ ದೇವರುಗಳು ಆ್ಯಂಡ್ ಗಣೇಶ, ಈಶ್ವರ ಎಲ್ಲ ದೇವರುಗಳು ಇದೆ. ಆ್ಯಂಡ್ ಇದ್ರ ಪ್ರಕಾರ ನಾನು ಅಲ್ಲಿ ಸ್ವಲ್ಪ ಜನನ ಹತ್ರ ಕೇಳಿದಾಗ ನನಗೆ ಗೊತ್ತಾಗಿರೋ ವಿಷಯ ಅಂದರೆ, ಸರ್ವಜ್ಞ ಅವರು ಹೇಗೆ ಇಲ್ಲಿ ಹುಟ್ಟಿದ್ರು ಅಥವಾ ಅವ್ರು ಇಲ್ಲಿ ಹೇಗೆ ಬೆಳೆದ್ರು, ಅವ್ರು ಓದಿಂದು ಎಲ್ಲದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಸರ್ವಜ್ಞ ಅವ್ರ ಬಗ್ಗೆ ಕೇಳಿ ನನಗೂ ಸ್ವಲ್ಪ ತುಂಬ ಖುಷಿ ಕೂಡ ಆಯಿತು. ಆ್ಯಂಡ್ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ ಕೂಡ ಅನ್ನಿಸ್ತು. ನಿಮ್ಗೆ ಯಾರಿಗಾದರೂ ಅದು ತುಂಬ ತಿಳ್ಕೊಬೇಕು ಡೀಟೇಲ್ ಆಗಿ ಅಂತ ಇದ್ದರೆ ಒಂದು ಸ್ವಲ್ಪ ಸರ್ಚ್ ಮಾಡಿ ಸರ್ವಜ್ಞವ್ರ ಬಗ್ಗೆ. ತುಂಬ ಚೆನ್ನಾಗಿದೆ. ಅವರು ಹುಟ್ಟಿದ ಹೇಗೆ, ಅವ್ರು ಹುಟ್ಟಿ ಚಿಕ್ಕವ್ರು ಇರ್ಬೇಕಾದ್ರೆ ಎಷ್ಟೊಂದು ತರಲೆಗಳನ್ನು ಮಾಡ್ತಾಯಿದ್ರಂತೆ. ಅವ್ರ ಅಪ್ಪ ಅಮ್ಮ ಅವ್ರನ್ನ ಹೇಗೆ ಬೆಳೆಸಿದ್ರು, ಆ್ಯಂಡ್ ಚಿಕ್ಕವರಿದ್ದಾಗ ಅವ್ರು ಹೇಗೆ ಅಷ್ಟೊಂದು ವಚನಗಳನ್ನ ಕಲಿತರು, ಅಷ್ಟೊಂದು ವಿದ್ಯೆ ಎಲ್ಲ ಹೇಗೆ ಬಂತು. ಆ್ಯಂಡ್ ಅವರು ಇದೇ ಜಾಗದಲ್ಲೇ ಲಿಂಗವನ್ನೇ ನುಂಗಿ ಲಿಂಗೈಕ್ಯ ಕೂಡ ಆಗಿರೋದು ಅಂತ ಕೂಡ ಹೇಳ್ತಾರೆ. ಬಟ್ ಅದೆಲ್ಲ ಹಿಸ್ಟ್ರಿನ ನನಗೆ ಒಂದೇ ವ್ಲಾಗಲ್ಲಿ ಹೇಳೋದಕ್ಕೂ ಆಗಲ್ಲ. ಸೊ ಯಾರಿಗಾರು ಟೈಮ್ ಸಿಕ್ಕರೆ ಸ್ವಲ್ಪ ತಿಳ್ಕೊಳ್ಳಿ. ನಮ್ಮ ಸನಾತನ ಧರ್ಮ, ನಮ್ಮ ಹಿಸ್ಟ್ರಿಗಳನ್ನ ನಾವೇ ತಿಳ್ಕೊಬೇಕಂತೆ. ಸೊ ನಾನು ಕೂಡ ಇನ್ನೂ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೆಂಪಲ್ ಮಾತ್ರ ನನಗೆ ಸೀರಿಯಸ್ಲಿ ಹೇಳ್ತೀನಿ, ಹೊರಗಡೆನೂ ಅಷ್ಟೇ ತುಂಬ ವಿಶಾಲವಾಗಿದೆ. ಆ್ಯಂಡ್ ತುಂಬ ಇಲ್ಲಿ ಅನ್ನಪ್ರಸಾದಗಳು ಕೂಡ ನಡೆಯುತ್ತೆ. ಆ್ಯಂಡ್ ದೊಡ್ಡ ದೊಡ್ಡ ಫಂಕ್ಷನ್ಗಳು, ಜಾತ್ರೆ ಆ ರೀತಿ ಎಲ್ಲದನ್ನೂ ಮಾಡ್ತಾರೆ. ಸುತ್ತಮುತ್ತ ಫುಲ್ಲು ಜಾಗ ಇರೋದಕ್ಕೆ ಒಂದು ದೊಡ್ಡ ಕೆರೆ ಕೂಡ ಇದೆ. ಆ್ಯಂಡ್ ನೋಡಲಿಕ್ಕೂ ಅಷ್ಟೇ ತುಂಬ ಪ್ರಶಾಂತವಾಗಿರೋದ್ರಿಂದ ಒಂಥರ ಊರಿನ ಮಧ್ಯೆ ಕೂಡ ಇದೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಟೆಂಪಲ್ ನೋಡಿನೂ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಹೋದಾಗ ಅಲ್ಲಿ ಸಿಕ್ಕಿದವರು ಎಲ್ಲ ವಚನಗಳನ್ನು ಹೇಗೆ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಯಾರನ್ನೇ ಕೇಳಿದ್ರು ತುಂಬ ಚೆನ್ನಾಗಿ ಹಿಸ್ಟ್ರಿ ಹೇಳ್ತಾ ಇದ್ರು ಬಸವಣ್ಣನ ಬಗ್ಗೆ, ಟೆಂಪಲ್ ಬಗ್ಗೆ ಎಲ್ಲ. ಫಸ್ಟ್ ಇಲ್ಲಿ ಹೇಗಿತ್ತು, ಇವಾಗ ಹೇಗಾಯಿತು ಎಲ್ಲದನ್ನೂ ಹೇಳ್ತಾ ಇದ್ರು. ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈ ಟೆಂಪಲ್ ಹೇಗೆ ಸ್ಟಾರ್ಟ್ ಆಯಿತು, ಫಸ್ಟ್ ಇಲ್ಲಿ ಜೈನರು ಆಳ್ವಿಕೆ ಜಾಸ್ತಿ ಇತ್ತು ಅಂತೆ. ಸೊ ಲಿಂಗಾಯತರಕ್ಕಿಂತನೂ ಜೈನರೇ ಜಾಸ್ತಿ ಇದ್ದರು. 1,96,000 ಜನ ಜೈನರಿದ್ದರೆ 1,86,000 ಜನ ಲಿಂಗಾಯತರ ಮನೆತನಗಳಿತ್ತು ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ಇಲ್ಲಿ ಹೇಗೆ ಜೈನರ ಆಳ್ವಿಕೆಯಿಂದ ಲಿಂಗಾಯತರ ಮನೆತನದ ಆಳ್ವಿಕೆಗಳು ಜಾಸ್ತಿ ಆಯಿತು, ಅದಕ್ಕೆ ಸರ್ವಜ್ಞ ಅವರು ಏನೇನು ಮಾಡಿದ್ರು, ಹೇಗಿದೆಲ್ಲ ಆಯಿತು. ಆ್ಯಂಡ್ ಅವರು ಯಾವ್ಯಾವ ರೀತಿ ವಚನಗಳನ್ನು ಕಲಿತರು, ಅವ್ರನ್ನ ಕಳಿಸಿರೋಂತಹ ಗುರುಗಳು, ಆ್ಯಂಡ್ ಇವರು ಹುಟ್ಟಿನ ರಹಸ್ಯ ಹೇಗೆ ಅನ್ನೋ ಎಲ್ಲದನ್ನೂ ಅಷ್ಟೇ ಈ ಟೆಂಪಲಲ್ಲಿ ಯಾರನ್ನಾದರೂ ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ ಸುತ್ತಮುತ್ತ ಇರೋರೆಲ್ಲ. ಸೊ ನಾವು ಒಂದು ಅರ್ಧ ದಿನದಷ್ಟನ್ನ ಈ ಟೆಂಪಲಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಈ ಟೆಂಪಲ್ ಪಕ್ಕ ಇನ್ನೂ ಒಂದು ಸೋಮನಾಥ ದೇವಾಲಯ ಅಂತ ಕೂಡ ಒಂದು ಇದೆ. ಸೊ ಆ ಟೆಂಪಲ್ಗೂ ವಿಸಿಟ್ ಕೊಟ್ವಿ. ಆ ಟೆಂಪಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ವೀಕೆಂಡಲ್ಲಿ ಏನಾದರೂ ಬಂದಿದ್ರೆ ಸ್ವಲ್ಪ ಜನ ಜಾಸ್ತಿ ಇರ್ತಾ ಇದ್ರು ಅನಿಸುತ್ತೆ. ಬಟ್ ನಾವು ವೀಕ್ ಡೇಸಲ್ಲೇ ಹೋಗಿದ್ವಿ, ಅದು ಕೂಡ ಆಫ್ಟರ್ನೂನ್ ಆಗಿ ಹೋಗಿದ್ವಿ. ಹಾಗಾಗಿ ಜನ ಯಾರು ಜಾಸ್ತಿ ಇರಲಿಲ್ಲ. ನಾವು ಫ್ಯಾಮಿಲಿ ಸ್ವಲ್ಪ ಹೋಗಿದ್ವಿ. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರೆ ಯಾರ್ಯಾರು ಫ್ರೀ ಇದ್ರು ಅವ್ರು ಮಾತ್ರ ವಿಸಿಟ್ ಕೊಡೋಣ, ಟೆಂಪಲ್ಗೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಆ್ಯಂಡ್ ಮಧ್ಯದಲ್ಲಿ ಇಲ್ಲಿ ನಮಗೆ ಸೋಮನಾಥ ದೇವಾಲಯ ಇದೆ. ಆ್ಯಂಡ್ ಆ ಕಡೆ ಈ ಕಡೆ ಎರಡು ಸೈಡು ರೈಟ್ ಆ್ಯಂಡ್ ಲೆಫ್ಟಲ್ಲಿ ನಿಮಗೆ ಏಕಾಂತರಾಮಯ್ಯ, ಅಗ್ನಿ ಹೊನ್ನಯ್ಯ ಅಂತ 2 ಶಿವಲಿಂಗಗಳಿದೆ. ಆ್ಯಂಡ್ ಇದ್ರ
ಒಳಗಡೆ ನನಗೆ ಗೊತ್ತಿರೋ ಪ್ರಕಾರ ಲಿಂಗಾಯತರು ಮಾತ್ರ ಒಳಗಡೆ ಹೋಗೋಕ್ಕೆ ಆಪ್ಷನ್ ಇದೆ, ಬೇರೆ ಯಾರಿಗೂ ಇರಲಿಲ್ಲ. ಆ್ಯಂಡ್ ನಮಗೂ ಎಲ್ಲ ಆಪ್ಷನ್ ಇತ್ತು. ನಾವು ಎಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ದೇವ್ರ ಹತ್ರ ಕೂಡ ಹೋಗಿ ಅಲ್ಲಿ ನಾವು ಎಲ್ಲ ಸ್ವಲ್ಪ ಕುತ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಈ ಟೆಂಪಲ್ಲು ಅಷ್ಟೇ ತುಂಬ ಕೂಲಾಗಿತ್ತು, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟು ಮನೆಗೆ ಬಂದ್ವಿ, ಬಿಕಾಸ್ ನೆಕ್ಸ್ಟ್ ಡೇನೇ ನಮಗೆ ಗಣೇಶ ಹಬ್ಬ ಕೂಡ ಇತ್ತು. ಸೊ ಗಣೇಶ ಹಬ್ಬದ ಹಿಂದಿನ ದಿನ ನಾವು ಟೆಂಪಲ್ಗೆ ವಿಸಿಟ್ ಕೊಟ್ಟಿದ್ವಿ. ಆ್ಯಂಡ್ ಅಲ್ಲಿ ನಮಗೆ ಬೇಕಾದವರು ಒಬ್ರು ಇದ್ರು, ಅವ್ರನ್ನ ಕೂಡ ನೋಡ್ಕೊಂಬರ್ಬೇಕಾಗಿತ್ತು. ಅವ್ರ ಮನೆಗೂ ಹೋಗಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಮನೆಗೆ ಬಂದಮೇಲೆ ಗಣೇಶ ಹಬ್ಬ ಅಂದರೆ ಗೊತ್ತಲ್ವ, ಸಡಗರ ಸಂಭ್ರಮ ಇದ್ದೇ ಇರುತ್ತೆ. ಸೊ ಮನೆಯಲ್ಲಿ ಗಣೇಶನ ಕೂರಿಸ್ತಾರೆ. ಆ್ಯಂಡ್ ಆ ಸೈಡು ಸ್ವಲ್ಪ ಜನ ಬಸವಣ್ಣನ ಕೂರಿಸ್ತಾರೆ. ಇಲ್ಲಿ ಎಲ್ಲರ ನಮ್ಮ ಮಾವ ಮನೆ ಹತ್ರ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಗಣೇಶನೇ ಕೂರಿಸ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮಾವನ ಮನೆಯಲ್ಲಿ ಫಸ್ಟಿಂದನೂ ಅವರು ಬಸವಣ್ಣನೇ ಕೂರಿಸ್ಕೊಂಡು ಬಂದಿರೋದು. ನಾವು ಕೂಡ ಹಾಗಾಗಿ ಈ ಸತಿ ಬಸವಣ್ಣನೇ ಕೂರಿಸ್ತಾ ಇದ್ದೀವಿ. ಆ್ಯಂಡ್ ಶ್ರಾವಣ ಮಾಸ ಆದಮೇಲೆ ಒಂಥರ ಈಗ ಗಣೇಶನ ಹಬ್ಬ ಬರ್ತಾ ಇರೋದು ಒಂಥರ ತುಂಬ ಸ್ಪೆಷಲ್ ಅಂತಲೇ ಅನಿಸ್ತಾ ಇದೆ. ಆ್ಯಂಡ್ ನಾವು ಮನೆಯವರು ಎಲ್ಲರೂ ಸೇರಿಕೊಂಡು ಹಬ್ಬಕ್ಕೆ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗೇ ಮಾಡೋಣ, ಬಟ್ ಸಿಂಪಲಾಗೇ ಮಾಡೋಣ ಅಂತ ಫಸ್ಟೇ ಮಾತಾಡ್ಕೊಂಡಿದ್ವಿ. ಸೊ ಸಿಂಪಲಾಗೆ ಬಸವಣ್ಣನ ನಾವು ಪುಟ್ಟಕ್ಕೆ ಬಸವಣ್ಣನ ತರ್ತಾರೆ ಯಾವಾಗ್ಲೂ ಎವ್ರಿ ಇಯರು. ಸೊ ಈ ಸತಿನೂ ಅಷ್ಟೇ ಒಂದು ಪುಟ್ಟ ಬಸವಣ್ಣನೇ ತರ್ತಾ ಇದ್ದೀವಿ. ಸೊ ಹಾಗಾಗಿ ಆ ಬಸವಣ್ಣನ ಕೂರ್ಸೋಕ್ಕೆ ಹೇಗೆ ಮಾಡಬೇಕು ಆ್ಯಂಡ್ ಎಷ್ಟು ಮಾಡಬೇಕು ಅದೇ ರೀತಿನೇ ಮಾಡೋಣ ಅಂತ. ಆ್ಯಂಡ್ ಒನ್ ಮೋರ್, ನಾನು ಈ ನಡುವೆ ನೋಡಿರೋದು ನಮ್ಮ ಮಲೆನಾಡು ಸೈಡಲ್ಲಾದರೆ ತುಂಬ ಗ್ರ್ಯಾಂಡಾಗಿ ತುಂಬ ಒಂದು ಡಿಫ್ರೆಂಟಾಗಿ ಏನೇನೋ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನಾವು ಬಸವಣ್ಣನ ಅಥವಾ ಗಣೇಶನ ಕೂರ್ಸೋಕ್ಕೆ ನೋಡ್ತೀವಿ. ಬಟ್ ಈ ಸೈಡೆಲ್ಲ ಪೂಜೆ ಪುನಸ್ಕಾರಗಳನ್ನ ನೀಟಾಗಿ ಮಾಡಬೇಕು ಅಂತಾರೆ. ಬಟ್ ತುಂಬ ಆಡಂಬರ, ತುಂಬ ಡೆಕೋರೇಷನ್ನು ಯಾರೂ ಜಾಸ್ತಿ ಇಷ್ಟಪಡಲ್ಲ ಆ್ಯಂಡ್ ಯಾರೂ ಮಾಡಲ್ಲ ಇಲ್ಲಿ. ಸೊ ಇಲ್ಲೆಲ್ಲ ಒಂಥರ ತುಂಬ ಸಿಂಪಲಾಗೇ ಮಾಡಿಬಿಡ್ತಾರೆ. ನಾನು ನಮ್ಮ ಮನೆಯಲ್ಲೂ ನಾನು ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂದ್ಕೊಂಡೆ. ಬಟ್ ಆದರೂ ಅವರು ನಾವು ಫಸ್ಟಿಂದ ಹೇಗೆ ಮಾಡ್ಕೊಂಬರ್ತಿದ್ವೋ ಹಾಗೇ ಮಾಡಬೇಕು, ದೇವ್ರಿಗೆ ಪೂಜೆ ಸಲ್ಲಿಸ್ಬೇಕು, ತುಂಬ ಆಡಂಬರವಾಗಿ ಮಾಡಬಾರ್ದು ಅಂತ ಅಂದರು. ಸೊ ಫಸ್ಟಿಂದನೂ ಹೇಗಿತ್ತು ಹಾಗೇ ಮಾಡ್ಕೊಂಬರ್ಬೇಕಲ್ವ ಅಂತ ಅಂದ್ಕೊಂಡು ಸೊ ಸಿಂಪಲಾಗೇ ಮಾಡೋಣ ಅಂತ ಸಿಂಪಲಾಗೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಸೊಸೆ ಕೂಡ ಇರೋದ್ರಿಂದ ಮನೇಲಿ ಅವಳನ್ನ ಸಂಭಾಳಿಸ್ತಾ ನಾವು ಡೆಕೋರೇಷನ್ ಕೂಡ ಮಾಡಬೇಕಾಗಿತ್ತು, ಹಬ್ಬ ಕೂಡ ಮಾಡಬೇಕಾಗಿತ್ತು. ಅಲ್ಲಿ ಹಬ್ಬ ಮಾಡೋದಕ್ಕಿಂತ ನಮ್ಮ ಸೊಸೆ ಪ್ರತೀಕ್ಷಾ ಅವಳನ್ನ ಯಾರು ನೋಡ್ಕೊತಾರೆ ಅನ್ನೋದೇ ಒಂದು ದೊಡ್ಡ ಟಾಸ್ಕು. ಬಿಕಾಸ್ ಅವಳಿದ್ಲು ಅಂದರೆ ಅಲ್ಲಿ ಯಾವ ಕೆಲಸನೂ ಆಗಕ್ಕೆ ಬಿಡ್ತಿರ್ಲಿಲ್ಲ. ಮಕ್ಕಳು ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹಾಗೆ ಅಲ್ವಾ, ಅವ್ರೇನು ಹೇಳಿದ್ದು ಕೇಳಲ್ಲ, ಅವ್ರು ಹೇಳಿದಂಗೆ ನಾವು ಕೇಳಬೇಕು. ಸೊ ನಮ್ಮ ಮನೆಯಲ್ಲೂ ಹಾಗೆ, ಅವಳು ಹೇಗೆ ಹೇಳ್ತಾಳೋ ನಾವು ಹಾಗೆ ಕೇಳ್ತಾ ಇದ್ವಿ. ಸೊ ಅವಳೊಟ್ಟಿಗೆ ನಾವು ಸೇರಿಕೊಂಡು ಡೆಕೋರೇಷನ್ ಒಂಥರ ಮಾಡಿದ್ವಿ. ಫ್ಲಾಗ್ ಮಾಡಕ್ಕ ಅದನ್ನ ತೆಗಿಯಂಗಿಲ್ಲ. ಈ ಆಟ ಹಿಡ್ಕೊಂಡು ಸೈಡ್ ಹೋಗೆ, ನೀನ ಸೈಡ್ ಹೋಗೆ. ಒಂದೇ ಫೋಟೋ ಅಲ್ಲ ವಿಡಿಯೋ ಮಾಡ್ತಿರೋದು ನಾನು. ನಾನಂತೂ ಡೆಕೋರೇಷನ್ ಮಾಡೋದಕ್ಕಿಂತ ಅವಳ ಜೊತೆ ಟೈಮ್ ಪಾಸ್ ಮಾಡ್ಕೊತ ವಿಡಿಯೋ ಮಾಡಿದ್ದೇ ಜಾಸ್ತಿ ಆಯಿತು. ಡೆಕೋರೇಷನ್ ಎಲ್ಲ ಅವರೇ ಕಂಪ್ಲೀಟ್ ಮಾಡಿಬಿಟ್ರು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಮಳೆ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಸಿಂಪಲ್ ಆಗೇ, ಆ್ಯಂಡ್ ಇಲ್ಲಿ ರೋಡ್ ಎದುರುಗಡೆನೇ ಮನೆ ಇರೋದ್ರಿಂದ ತುಂಬ ಏನು ಸ್ಪೇಸ್ ಎಲ್ಲ ಸಿಗಲ್ಲ. ಆ ಸೈಡೆಲ್ಲ ನಮ್ಮ ಮಲೆನಾಡು ಥರ ಫುಲ್ ಒಂದೊಂದು ಮನೆಗೆ ಒಂದು ಅರ್ಧ ಎಕರೆ ಜಾಗ ಆ ಥರ ಎಲ್ಲ ಇಲ್ಲ. ಅಲ್ಲೆಲ್ಲ ಫುಲ್ಲು ಪಕ್ಕನೇ ಮನೆಗಳು, ಒಂದು ಮನೆಗೂ ಮತ್ತೊಂದು ಮನೆಗೂ ಜಸ್ಟ್ 1 ಫೀಟೇ ಅಷ್ಟೇ ಸ್ಪೇಸ್ ಇರುತ್ತೆ. ಆ್ಯಂಡ್ ರೋಡ್ ಪಕ್ಕನೇ ಮನೆ ಇರೋದ್ರಿಂದ ರೋಡಿಗೆ ಏನು ಫುಲ್ಲು ರಂಗೋಲಿ ಕೂಡ ಹಾಕೋಕ್ಕಾಗಲ್ಲ. ಹಾಗಾಗಿ ಜಸ್ಟ್ ಮನೆ ಎದುರುಗಡೆ ಆ್ಯಂಡ್ ಮೆಟ್ಲಿಗೆ ಅಷ್ಟೇ ಸ್ವಲ್ಪ ರಂಗೋಲಿ ಹಾಕಿರೋದು. ಆ್ಯಂಡ್ ಮಾರ್ನಿಂಗ್ಗೆ ಲೈಟಾಗಿ ಡ್ರಿಸ್ಲಿಂಗ್ ಕೂಡ ಇತ್ತು, ಮಳೆ ಚಿಕ್ಕದಾಗಿ ಬರ್ತಾ
ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಎಲ್ಲರ ಮನೆಯಲ್ಲೂ ಗಣೇಶನ ಕೂರಿಸ್ತಾರೆ, ಪ್ರತಿಯೊಬ್ಬರು ಮನೆಯಲ್ಲೂ. ಸೊ ಇವತ್ತು ಯಾರ್ಯಾರ ಮನೆಗೆ ಹೋಗ್ತೀವೋ ಎಲ್ಲರ ಮನೇಲೂ ಗಣೇಶ ನೋಡ್ಬೋದು. ಆ್ಯಂಡ್ ನಮ್ಮ ಮನೆಯಲ್ಲೂ ಮಾರ್ನಿಂಗೇ ಎಲ್ಲನೂ ಬಸವಣ್ಣನ ಕೂರ್ಸೋಕ್ಕೆ ಪೀಠ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟು ಆ್ಯಂಡ್ ಬಸವಣ್ಣನ ತರೋದಕ್ಕೆ ಕೂಡ ಹೋಗೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಾನು ಯಾವುದು ಕೆಲಸಕ್ಕೆ ಹೋಗೇ ಇಲ್ಲ. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ನಾನು ಸುಮ್ಮನೆ ಜಸ್ಟು ಆಟ ಆಡಿಕೊಂಡು ವಿಡಿಯೋ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಕೆಲಸಗಳನ್ನು ನನ್ನ ಮೈದ್ನನ ಹೆಂಡತಿ ಆ್ಯಂಡ್ ನನ್ನ ನಾದಿನಿ, ನಮ್ಮ ಮಾವ ಅವರೇ ಎಲ್ಲರೂ ನೋಡ್ಕೊತಾ ಇದ್ರು. ಆ್ಯಂಡ್ ನಮ್ಮ ಹಸ್ಬೆಂಡು ಒಂದು ಸ್ವಲ್ಪ ಮಾಡ್ತಾಯಿದ್ರು. ನಾನೊಂಥರ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಎಲ್ಲರೂ ಅನ್ಕೊತಾರೆ ಹಸ್ಬೆಂಡ್ ಮನೇಲಿ ಹೋದರೆ ಕೆಲಸಗಳು ಜಾಸ್ತಿ ಇರುತ್ತೆ, ಆ ಕೆಲಸ ಮಾಡಬೇಕು ಅಂತ. ಬಟ್ ನಾನು ಏನೂ ಕೆಲಸನೇ ಮಾಡಿಲ್ಲ ಅಲ್ಲಿ. ಸುಮ್ಮನೆ ಯಾವಾಗಲೂ ಟೈಮ್ ಪಾಸ್ ಮಾಡಿಕೊಂಡೇ ಕಳೆದಿರೋದು. ಇವತ್ತು ಅಷ್ಟೇ ನಮ್ಮ ಮನೆ ಬಸವಣ್ಣ ಬಂತು, ಪುಟ್ಟ ಬಸವಣ್ಣ. ಪ್ರತಿ ವರ್ಷದಂಗೆ ಈ ವರ್ಷವೂ ಪುಟ್ಟ ಬಸವಣ್ಣನೇ ತಂದಿದ್ದೀವಿ. ಆ ಬಸವಣ್ಣನೇ ಪ್ರತಿಷ್ಠಾಪನೆ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಬಸವಣ್ಣ, ಕ್ಯೂಟಾಗಿದ್ದ. ಅದೇನೋ ಗೊತ್ತಿಲ್ಲ ನನಗೆ ಫಸ್ಟಿಂದನೂ ಇವ್ರು ಯಾಕೆ ಬಸವಣ್ಣನ ತರ್ತಾರೆ ಅಂತ. ನಾನು ಕೇಳಿದೆ, ಪ್ರತಿ ಸಾತಿನೂ ಕೇಳ್ತೀನಿ ಯಾಕೆ ಬಸವಣ್ಣ ಅಂತ. ಕೇಳಿದಾಗೆಲ್ಲ ಫಸ್ಟಿಂದನೂ ಅದನ್ನೇ ತರ್ತಾಯಿದ್ರು ಅಂತ ಇದ್ರು. ಸೊ ಅಷ್ಟಕ್ಕೆ ಮತ್ತು ನಾನು ಜಾಸ್ತಿ ತೀರಾ ಬಿಡಿಸಿ ಕೇಳೋಕ್ಕೆ ಹೋಗಿಲ್ಲ ಯಾಕೆ ಅಂತ. ಸೊ ಬಸವಣ್ಣನೇ ತರ್ತಾಯಿದ್ರು, ಸೊ ನಾವು ಬಸವಣ್ಣನೇ ತಂದಿದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಬಸವಣ್ಣನು. ಆ್ಯಂಡ್ ಕೂರಿಸ್ಬಿಟ್ಟು ಮತ್ತೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ಅದೂ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಹೋಗಿ ಹೋಗಿ ಮನೆ ಒಳಗೆ ಹೋಗಿ ಪೂರ್ತಿ ಎಲ್ಲ ಮಾಡ್ತಾಳವಳು. ಗಣೇಶನ್ನ ಆ್ಯಂಡ್ ಬಸವಣ್ಣನ ಮನೆಗೆ ತರಬೇಕಾದ್ರೆ ಈ ರೀತಿ ಕ್ರ್ಯಾಕರ್ಸು ಪಟಾಕಿ ಅಂತೀವಲ್ಲ ಅದನ್ನೆಲ್ಲ ಹೊಡಿತಾನೆ ಮನೆಗೆ ತರಬೇಕು ಅಂತ ಅಲ್ಲಿ ಅದೇ ರೀತಿನೇ ಮಾಡ್ತಾರೆ. ಸೊ ನಾವು ಬಸವಣ್ಣನ ತರಬೇಕಾದ್ರೆ ಪಟಾಕಿ ಹೊಡಿತಾನೆ ತೊಗೊಂಡು ಬಂದಿದ್ವಿ. ಸೊ ಅಲ್ಲಿ ಉಳಿದಿರೋ ಪಟಾಕಿ ಆ್ಯಂಡ್ ಅವಳಿಗೋಸ್ಕರ ಅಂತ ಚಿಕ್ಕ ಪುಟ್ಟ ಪಟಾಕಿಗಳನ್ನೆಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಇಟ್ಕೊಂಡು ಅವಳು ಮಾರ್ನಿಂಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಮನೆ ಒಳಗಡೆನೇ ಆಟಾಡೋಕ್ಕೆ. ಆ್ಯಂಡ್ ನಾನು ಕೂಡ ಅವಳ ಜೊತೆ ಸೇರಿಕೊಂಡು ಸ್ವಲ್ಪ ಕಂಪ್ನಿ ಕೊಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಎಲ್ಲ ಇನ್ನು ಅದು ಕಲರ್ ಪೇಪರ್ಸ್ ಎಲ್ಲ ಹಾಕಬೇಕಾಗಿತ್ತು. ಬಸವಣ್ಣನ ಕೂರಿಸಿದ್ಮೇಲೆ ಮಾರ್ನಿಂಗೇ ಹಾಕೋದು ಅಂತ ನೈಟೇ ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇನ್ನು ಪೂಜೆಗೆ ತುಂಬ ಟೈಮ್ ಇತ್ತು. ಅದು ಗಳಿಗೆ ಮುಹೂರ್ತ ಎಲ್ಲದು ಬರಬೇಕಲ್ವಾ, ಅದು ಬರಬೇಕು. ಆ್ಯಂಡ್ ಎಲ್ಲ ಅಡುಗೆ ಆಗಿ ದೇವರಿಗೆ ಎಡೆ ಕೂಡ ಇಡಬೇಕು. ಅಲ್ಲಿವರೆಗೂ ಟೈಮ್ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡೋದಾದರೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಸೇರಿಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ. ಪ್ರತೀಕ್ಷಾ ಮಾತ್ರ ಫುಲ್ಲು ಅವಳು ಕ್ರ್ಯಾಕರ್ಸು ಅದನ್ನೆಲ್ಲ ಹೇಗೆ ಹೊಡಿಯೋದು ಏನೇನು ಮಾಡೋದು ಅಂತ ನೋಡೋದ್ರೊಳಗಡೆನೆ ಅವಳು ಬ್ಯುಸಿ ಆಗಿಬಿಟ್ಟಿದ್ಲು. ಅಷ್ಟೊಂದು ಹತ್ರ ಬೇಡ, ಸ್ವಲ್ಪ ದೂರ ಇದೆ ಅಷ್ಟೇ. ಈಗ ಹಚ್ಚಿಲ್ಲ ಅಷ್ಟು ದೂರ ಇದೆ. ಆ್ಯಂಡ್ ನಮ್ಮನೆ ಮುಂದೆನೇ ಎಲ್ಲರೂ ಪಟಾಕಿ ಹೊಡ್ಕೊಂಡು ಎಲ್ಲರ ಮನೆಗೂ ಗಣೇಶ ಕೂಡ ತೊಗೊಂಡು ಹೋಗ್ತಾ ಇದ್ರಲ್ವ. ಸೊ ನಾವು ಮನೆಗೆ ಹೋಗಿ ಗಣೇಶ ನೋಡೋದಕ್ಕಿಂತ ರೋಡಲ್ಲೇ ನಿಂತ್ಕೊಂಡೆ ತುಂಬ ಗಣೇಶನ ನೋಡಿಬಿಟ್ಟೆ. ಯಾರ್ಯಾರು ತೊಗೊಂಡು ಹೋಗ್ತಿದ್ರು ಎಲ್ಲ ಪಟಾಕಿ ಹೊಡ್ಕೊಂಡು ತೊಗೊಂಡು ಹೋಗ್ತಿದ್ರಲ್ಲ, ಇಲ್ಲಿಂದನೇ ನೋಡಿಕೊಂಡು ಹಾಗೆ ಗಣೇಶನ ಕೈ ಮುಕ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ನಿಂತ್ಕೊಂಡ್ರು. ನಾನು ಒಂದು ಫೋಟೋ ವಿಡಿಯೋ ತೊಗೊಂಡೆ. ನೆಕ್ಸ್ಟ್ ಅವರು ಹಾಗೆ ಮೂವ್ ಆಗ್ತಾ ಇದ್ರು. ತಿಂಡಿಗೆ ಬೇಗ ಬೇಗ ಬಸವಣ್ಣ ತಗೊಂಡ್ಬಂದ್ಬಿಟ್ಟು ಅಲ್ಲಿ ಹಾಯ್ ಮಾಡು ಹಾಯ್ ಮಾಡು. ಹಾಯ್ ಅನ್ನಲ್ಲಿ ಅತ್ತಿಗೆ ಹಾಯ್ ಅನ್ನೋ. ಏನ್ ಮಾಡ್ತಿದ್ಯಾ? ಅದನ್ನೇ ಹೇಳಿ ನಾನು ಆಕ್ಚುಲಿ ರೌಂಡ್ ರೌಂಡ್ ತಂದ್ರಿ ಅಂತ ಅನ್ಕೊಂಡೆ. ಇದು ಉದ್ದುದ್ದು ತಗೊಂಡ್ಬಂದಿದ್ದೀರಾ?
ನಂಗೆ ಅದು ಹಿಂಗ್ ಬಿಡೋದ್ ಬರ್ತಿತ್ತಲ್ಲ ಅದು ಬೇಕಿತ್ತು. ನಂದೆಲ್ಲ ಕೊಡು. ಹಂಗೆ ಹೋಗಿದ್ದಿದ್ಯಾ ಅವನ್ನ? ಅದೇ ಇಲ್ಲಿ ಅಲ್ಲಿಗೆ ಹೆಂಗ್ ಈಗ ಬರ್ತೀರಾ? ಸ್ಟೂಲ್ ಇಟ್ಕೊಳ್ತಾರೆ. ಅವಳು ತೊಡ ಅವಳು ಮಾತ್ರ ಇಟ್ಕೊಂಡು ಎಲ್ಲರದು ಬಿಸಾಕ್ತಿದ್ದಾಳೆ. ತಂದ್ಕೊಟ್ಟಿದ್ದಾರೆ ನಿಂಗೆ, ಮತ್ ನಿಂಗೆ ಆಮೇಲೆ ತಂದ್ಕೊಡಕ್ ಬೇಡ. ಯಾರು ನನ್ ಕಟ್ತಂತೀಯ? ನಂದ ಅದ ತಗಳ ಇದನ್ನ ಕಿತ್ಕೊಳ್ಳಿ. ಇಲ್ಲಿ ಬೇಕಿತ್ತು ಈ ಕಡೆ ಬರು ಫ್ಯಾನ್ ಇದೆ. ಈ ಕಡೆ ಕಡೆ ಫ್ಯಾನ್ ಅಲ್ಲಿ ಇಲ್ಲ ಫ್ಯಾನ್ ಪಕ್ಕ ಉಂಟಾಕಿ. ಹಾ ಫ್ಯಾನ್ ಯಾರು ಹಾಕ್ತಾರೆ ಈಗ? ಸಿಂಪಲ್ ಆಗಿ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನ ಒಂದ್ ಸ್ವಲ್ಪ ಪಟಾಕಿಗಳೆಲ್ಲ ಉಳಿದಿತ್ತು. ಸೊ ಅದನ್ನು ಅಷ್ಟೇ ಹಾಗೆ ನಾವೇ ಎಲ್ಲ ಹಚ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊತ ಇದ್ವಿ. ಇದು ಒಂಥರ ಹೇಗಾಯ್ತು ಅಂದ್ರೆ ಇನ್ನ ಪೂಜೆ ಸ್ಟಾರ್ಟ್ ಆಗಿದ್ದಕ್ಕಿಂತ ಮುಂಚೆ, ಅದು ಪ್ರತಿಷ್ಠಾಪನೆ ಆಗಕ್ಕಿಂತ ಮುಂಚೆ ಏನೇನ್ ಮಾಡ್ತಿರೋ ಎಲ್ಲ ಮಾಡ್ಕೊಂಬಿಡಿ ಅನ್ನೋ ತರ ಇತ್ತು. ಅಂಡ್ ಗಣೇಶನ್ ಕೂರ್ಸೋದಾಗಿದ್ರೆ ಇನ್ನ ಒಂದ್ ಸ್ವಲ್ಪ ತುಂಬಾ ರಿಚುವಲ್ಸ್ ನ ಫಾಲೋ ಮಾಡ್ಬೇಕಾಗಿತ್ತು. ಬಟ್ ನಾವು ಕೂರ್ಸಿರೋದು ಬಸವಣ್ಣನಲ್ವಾ, ಬಸವಣ್ಣ ರೈತರಿಗೆ ತುಂಬಾ ಹತ್ರವಾದವನೇ. ಸೊ ಹಾಗಾಗಿ ಅವನದೇನು ತುಂಬಾ ಆಡಂಬರವಾಗಿ ಡೆಕೋರೇಷನ್ ಮಾಡಿ ಅದೇ ರಾತ್ರಿ ಪೂಜೆ ಮಾಡಬೇಕು ಅಂತ ಏನೂ ಇರಲಿಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ನಾರ್ಮಲ್ ಆಗಿ ಹೇಗೆ ಮಾಡ್ತೀವೋ ಅದೇ ರೀತಿನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗೇ ಮಾಡ್ಕೊತಾ ಇದ್ವಿ. ಸೊ ಅವಳು ಅಷ್ಟೇ ನಕ್ಷತ್ರ ಕಡ್ಡಿ ಅಂತ ಇತ್ತಲ್ಲ ಅದನ್ನೆಲ್ಲ ಹಚ್ಬಿಟ್ಟು ಕೊಡು ಅಂತ ಎಲ್ಲರಿಗೂ ಹೇಳ್ತಾ ಇದ್ಲು. ಸೊ ಹಾಗಾಗಿ ಎಲ್ಲರೂ ಕೊಡ್ತಾ ಇದ್ವಿ. ಬಸವಣ್ಣ ಹಂಗ್ ಕೂತ್ಯಾನ? ಸೂಪರ್ ಆಗಿದ್ಯಾ? ಸಾಕು ಬಾಬಾ, ಈಗ ಮುಟ್ಬಾರ್ದು ಸ್ವಾಮಿ, ಆಮೇಲೆ ಮಾಡೋಣ. ತಗಳೆ, ಇದು ತಿಂದ್ರಷ್ಟೇ ಪಟಾಕಿ ಕೊಡ್ಸದ್ ನಾನು ನಿಂಗೆ. ಎಂಡ್ ಎಲ್ಲ ಮತ್ತೆ ರೆಡಿ ಆದಮೇಲೆ ಮತ್ತೆ ಒಂದ್ಸತಿ ಬೆಳಿಗ್ಗೆ ತಿಂಡಿಗೆ ಬಜ್ಜಿ ಮಾಡಿದ್ರು. ಅಲ್ಲಿ ಜನರಲ್ ಆಗಿ ಈ ಥರ ಬೆಳಿಗ್ಗೆ ತಿಂಡಿಗೆ ಬಜ್ಜಿ, ಚಟ್ನಿ, ಮೊಸರು ಇದ್ದೇ ಇರುತ್ತೆ. ಸೊ ಇವತ್ತು ಸಿಂಪಲ್ ಆಗಿ ಮಾಡೋಣ, ತುಂಬ ಮತ್ತೆ ಪೂಜೆ ಎಲ್ಲ ಇರುತ್ತೆ ಆ್ಯಂಡ್ ಅಡುಗೆ ಊಟ ಎಲ್ಲ ಜಾಸ್ತಿ ಮಾಡಬೇಕಲ್ವಾ ಹಬ್ಬ ಅಂತ ಹೇಳ್ಬಿಟ್ಟು, ಅದಕ್ಕೆ ಸಿಂಪಲ್ ಆಗಿ ಇದು ಒಂದೇ ಇರಲಿ ಅಂತ ಹೇಳ್ಬಿಟ್ಟು ಈ ತಿಂಡಿ ಮಾಡಿದ್ವಿ. ಅಲ್ಲಿ ಈ ಕಡೆ ಬೀಳ್ತಿದೆ, ಬಿದ್ದು ಕಾಲು ಮುಡ್ತದೆ ನೋಡಿ. ನಮ್ಗೇನು ಅಲ್ಲ, ಎಲ್ಲ ಅಲ್ಲಿ ಗಣೇಶನ ಹಬ್ಬ, ಬಸವಣ್ಣನ ಹಬ್ಬ ಅಂದ್ರೆ ನೀವಿಬ್ರು ಇಲ್ಲಿ ಕುತ್ಕೊಂಡು ನಾವು ರೆಸ್ಟ್ ಮಾಡ್ತಿದ್ವಲ್ಲ, ರೆಸ್ಟ್ ಡೇ ಇಬ್ರುದು. ತೋರ್ಸು ಏನು ರೀಲ್ಸ್. ಹಾಯ್, ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಪ್ರತೀಕ್ಷಾ. ಹೇಳ, ಪ್ರತೀಕ್ಷಾ. ಎಲ್ಲ ಹಬ್ಬ ಅಂತ ಪೂಜೆ ಅಡುಗೆ ಮಾಡ್ತಿದ್ರೆ ನಾನು ಆಟ ಆಡ್ತೀನಿ. ನೀ ಏನು ಒಳಗೆ ಹೋಗಿಲ್ಲ, ನಾ ಪಾಪ ಸುಲಿಲ್ಲ ಅನ್ಕೊಂಡಿರ್ತಾಳೆ. ಬಟ ಒಂದು ಸ್ವಲ್ಪ ಮಾಡ್ತಿದ್ರು, ಬಂದ್ಮೇಲೆ ಏನು ಇಲ್ಲಿ ಬಿಡ್ದು ಅಂತ. ಅವನು ಹೇಳೋರೋ ಥರ ಎಲ್ಲ ಹಾಗೆ ಆಗೋಯ್ತು. ಅವ್ರು ಬರೋದಕ್ಕಿಂತ ಮುಂಚೆ ಎಲ್ಲ ಮನೆ ಒಳಗಡೆ ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಇವಳು ಹಬ್ಬಕ್ಕೆ 2 days ಇರುವಾಗ ಬಂದರು. ಸೊ ಅವಳು ಬಂದಮೇಲಿಂದ ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋ ಕೆಲಸ ನಂದೇ ಆಗೋಗ್ಬಿಡ್ತು. ಮನೆ ಒಳಗಡೆ ಕೆಲಸ ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಆಗಿ ಪೂಜೆಗೆ ಗಳಿಗೆ ಮುಹೂರ್ತ ಬಂದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಪರಶಿವ ಪಂಚಾಕ್ಷರಂ ಹೃದಯಿಸಿ ಪರಮತವನು ಜನಸಿ ಪರಿಪೂರ್ಣ ವೆನಸಿದ ಶಿವ ಮತವನು ನೆಲಗೊಳಿಸಿದ ಭೂಮರಾಗಿ ಗುರು ಸಾರ್ವಭೌಮರಾಗಿ ಕವಿ ಶ್ರೀ ಹರಿಹರೇಶ್ವರ ಹೃದಯ ಕಮಲದೊಳು ನೆಲಗೊಳಿಸಿದ ಪೂಜರಿಗೆ ಆರರಿಗೆ ಜತ್ತು ವಿನಾರುತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ
ಜಗದ್ಗುರು ಪಂಚಾಚಾರರಿಗೆ ಹರಃ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಯಜ್ಞೇನ ಯಜ್ಞಮೈದಂತ ದೇವಸ್ಥಾನ ಸಮ್ಮಾನ ಪ್ರಮಾಣ್ಯಾಸಂ ದೇಹನಾಕಂ ಮಯುಸ್ಮಿತತ್ರ ಪೂರ್ವೇಶಾನುದೇವಾಹಂ ಯಶೋ ನವರೂಪಾಭ್ಯಂ ಯಾ ದೇವಿ ಸರ್ವಮಂಗಳಾಂ ತಯೋ ಸಂಸ್ಮರಣಾತ್ಮಂ ಸಾಂ ಸರ್ವತ್ರ ಜೈ ಮಂಗಳಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಪೂಜೆ ಕೂಡ ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಮ್ಮ ಮಾವನೇ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರಿಂದ ಆ್ಯಂಡ್ ನಮ್ಮ ಮೈದನ ಕೂಡ ಎಲ್ಲ ಪೂಜೆ ಪುನಸ್ಕಾರ ಆ್ಯಂಡ್ ಎಲ್ಲ ರೀತಿ ಮದುವೆಗಳನ್ನು ಎಲ್ಲ ಅವರೇ ಎಲ್ಲರೂ ಮಾಡಿಸೋದ್ರಿಂದ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಊಟನೂ ಅಷ್ಟೇ ಕರ್ಜಿಕಾಯಿ ಹೋಳಿಗೆ ಆ್ಯಂಡ್ ಚಿತ್ರಾನ್ನ ರೈಸ್ ಸಾಂಬಾರ್ ಎಲ್ಲ ಮಾಡಿದ್ವಿ. ಸೊ ಊಟನೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಮ್ಮ ಫ್ರೆಂಡ್ ಮನೆಯಲ್ಲೂ ಕೂಡ ಅವರು ಗಣೇಶನ ಇಟ್ಟಿದ್ರು. ಸೊ ಜನರಲಿ ಬ್ಯಾಂಗ್ಳೂರಲ್ಲಿ ನನ್ನ ಎಲ್ಲ ವ್ಲಾಗ್ಸಲ್ಲೂ ನೋಡಿರ್ತೀರ ವಿನಯ್ ಮತ್ತು ಸಂಪ್ರೀತಾ ಅವ್ರ ಮನೆಗೆ ಕೂಡ ಹೋಗಿದ್ವಿ. ಸೊ ಅವ್ರ ಮನೇಲಿ ಗಣೇಶನ ಇಟ್ಟಿದ್ರು. ನಮ್ಮ ಮನೆಯಲ್ಲಿ ಬಸವಣ್ಣನ ಇಟ್ಟಿರೋದ್ರಿಂದ ಅವರು ಬಸವಣ್ಣನ ನೋಡೋಕ್ಕೆ ಬಂದಿದ್ರು. ನಾವು ಗಣೇಶನ ನೋಡೋಕ್ಕೆ ಅವ್ರ ಮನೆಗೆ ಕೂಡ ಹೋಗಿದ್ವಿ. ನಮ್ಮ ಮನೆಗೂ ಆ್ಯಂಡ್ ಅವ್ರ ಮನೆಗೂ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ ಊರಲ್ಲಿ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲೇ ಸ್ವಲ್ಪ ದೂರ ಇದ್ದೀವಿ ಅಷ್ಟೇ. ಆ್ಯಂಡ್ ಅಲ್ಲೂ ಹೋದ್ವಿ. ಅವ್ರ ಪಕ್ಕದಲ್ಲಿ ಅವ್ರ ಚಿಕ್ಕಮ್ಮನ ಮನೆ ಇದೆ, ಮಾವ ಮನೆ ಎಲ್ಲ. ಸೊ ಅವ್ರ ಮನೆಯಲ್ಲೂ ಗಣೇಶ ಇಟ್ಟಿದ್ರು, ಅಲ್ಲೂ ಎಲ್ಲ ನೋಡಿಕೊಂಡು ಆ್ಯಂಡ್ ಈವ್ನಿಂಗ್ ಮತ್ತೆ ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಪಟಾಕಿ ಎಲ್ಲ ತುಂಬ ಉಳಿದಿತ್ತು. ಎಲ್ಲರೂ ಊರಲ್ಲಿ ಪಟಾಕಿಗಳನ್ನ ಹೊಡಿತಾ ಇದ್ರು. ನಾನು ತುಂಬ ಟೈಮ್ ಆಗಿತ್ತು ಈ ರೀತಿ ಎಲ್ಲ ಪಟಾಕಿಗಳನ್ನ ಹೊಡಿದೆ. ಸೊ ಅದಕ್ಕೆ ನಾನು ಮತ್ತು ಪ್ರತೀಕ್ಷಾ ಇಬ್ಬರು ಸೇರಿಕೊಂಡು ಪಟಾಕಿಗಳನ್ನ ಹೊಡೆಯೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ಬಟ್ ಭಯ ಕೂಡ ಆಗಿತ್ತು, ತುಂಬ ಟೈಮ್ ಆಗಿತ್ತಲ್ಲ. ಬಟ್ ಹಾಗೆ ಸುಮ್ಮನೆ ಟ್ರೈ ಮಾಡ್ತಾ ಇದ್ವಿ. ತುಂಬ ಪಟಾಕಿ ಹೊಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಇಲ್ಲೇ ಬಾ, ಏನಾಗಲ್ಲ. ಅಲ್ಲಿ ಬಾ, ಅಷ್ಟು ದೂರ ಹೋಗಲ್ಲ, ಬಾ ಹೋಗ್ಲಿ ಬಾ. ಏ ಸ್ಟ್ರೇಟ್ ಇಡ್ಬೇಕು ತಾನೆ ಅದನ್ನ. ಅದೇ ಸ್ಟ್ರೈಟ್ ಆಯ್ತು. ಅದೇ ಹಾಯ್ ಬಸವಣ್ಣ. ಹಾಯ್ ಬಸವಣ್ಣ. ಹಾಯ್ ಬಸವಣ್ಣ. ಹಾಯ್ ಬಸವಣ್ಣ. ಹಾಯ್ ಬಸವಣ್ಣ. ಆ್ಯಂಡ್ ಇದು ನೆಕ್ಸ್ಟ್ ಡೇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಒಂದೇ ವ್ಲಾಗಲ್ಲೇ ಎಲ್ಲನೂ ಹಾಕ್ಬಿಡ್ತಾ ಇದ್ದೀನಿ. ಬಿಕಾಸ್ ನಾನು ಜಾಸ್ತಿ ಯಾವುದು ಲಾಂಗ್ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಬಿಕಾಸ್ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಲ್ವಾ. ಫುಲ್ ವಿಡಿಯೋ ಮಾಡಿಕೊಂಡೆ ನನಗೆ ಇದು ಮಾಡೋಕ್ಕಾಗಿಲ್ಲ. ಅವರೊಟ್ಟಿಗೆಲ್ಲ ಮಾತಾಡ್ಕೊತ ಸ್ವಲ್ಪ ಆರಾಮಾಗಿದ್ದೆ. ಹಾಗಾಗಿ ಎಲ್ಲ ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡಿದ್ದೆ. ಸೊ ಅದಕ್ಕೆ ಎಲ್ಲನೂ ಸೇರಿಸ್ಬಿಟ್ಟು ನಾನು ಒಂದು ವ್ಲಾಗ್ನ ಮಾಡಿರೋದು. ಹಬ್ಬ ಆದಮೇಲೆ ಟೈಮ್ ಕೂಡ ಸ್ವಲ್ಪ ಚೆನ್ನಾಗೇ ಸಿಕ್ಕಿತ್ತು ನಮಗೆ. ಬಿಕಾಸ್ ನಾವು ಬಸವಣ್ಣನ 9 ದಿನದವರೆಗೂ ಕೂರಿಸ್ತೀವಿ. 9 ದಿನದವರೆಗೂ ಬಸವಣ್ಣಂಗೆ ಪೂಜೆ ನಡೀತಾನೆ ಇರುತ್ತೆ. ಟೈಮ್ ಇತ್ತು ಅಲ್ವಾ. ಆ್ಯಂಡ್ ಸ್ವಲ್ಪ ಮಳೆ ಕೂಡ ಇರೋದ್ರಿಂದ ಜಾಸ್ತಿ ದೂರ ಎಲ್ಲೂ ಏನೂ ಟ್ರಿಪ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಹತ್ತಿರ ಇರೋದಕ್ಕೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಸಿರ್ಸಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಸಿರ್ಸಿ ಹಾವೇರಿಯಿಂದ ಒಂದು 60 ಅಥವಾ 70 ಕಿಲೋಮೀಟರ್ ಆಗುತ್ತೆ. ರೋಡ್ ಮಾತ್ರ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಆಯಿತಾ. ಉತ್ತರ ಕನ್ನಡಕ್ಕೆ ಸೇರುತ್ತೆ ಅದು ಸಿರ್ಸಿ. ರೋಡ್ ಮಾತ್ರ ಸೀರಿಯಸ್ಲಿ ನನಗಿಷ್ಟೊಂದು ವರ್ಷ ಇದೆಯಾ ಅಂತ ಅನಿಸ್ಬಿಡ್ತು. ಅದು ಬಿಟ್ಟು ಟೆಂಪಲ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ಈ ನಡುವೆ ತುಂಬ ಟೆಂಪಲ್ಸ್ ರನ್ನೇ ಜಾಸ್ತಿ ಆಗಿಬಿಟ್ಟಿದೆ. ಅದೇನೋ ಗೊತ್ತಿಲ್ಲ. ಫಸ್ಟೆಲ್ಲ ಬೇರೆ ಎಲ್ಲ ಟ್ರಿಪ್ ಮಾಡಿಬಿಟ್ಟು ಇವಾಗ ಬರೀ ಟ್ರಿಪ್ಗಳನ್ನ ಜಾಸ್ತಿ ಮಾಡಿದ್ದೀವಿ. ಫ್ಯಾಮಿಲಿ ಒಟ್ಟಿಗಂದರೆ ಒಂದು ಸ್ವಲ್ಪ ಈ ರೀತಿ ಪುಣ್ಯಕ್ಷೇತ್ರಗಳು ಅಂತಾರಲ್ಲ. ಸೊ ಆ ಥರ ಟೆಂಪಲ್ ರನ್ಗಳೇ ಜಾಸ್ತಿ ಆಗಿದೆ. ಜನ ಕೂಡ ಜಾಸ್ತಿ ಇದ್ದರು. ಆ್ಯಂಡ್ ತುಂಬ ಸ್ಪೆಷಲಾಗಂತ ಏನು ಪೂಜೆ ಅಂತ ಏನು ನಾವೇನು ಮಾಡ್ಸೋಕ್ಕೆ ಹೋಗಿಲ್ಲ. ಜಸ್ಟ್ ಒಂದು ವಿಸಿಟ್ ಕೊಡಬೇಕಿತ್ತು. ಆ್ಯಂಡ್ ನನಗಿದು ಫಸ್ಟ್ ಟೈಮ್. ನಾನು ಸಿರ್ಸಿಗೆ ಹೋಗ್ತಾ ಇರೋದೇ ಫಸ್ಟ್ ಟೈಮ್. ಆ್ಯಂಡ್ ಈ ಟೆಂಪಲ್ ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮ್. ಹಾಗಾಗಿ ನನಗೊಂಥರ ಎಕ್ಸೈಟ್ಮೆಂಟ್ ಇತ್ತು ಟೆಂಪಲ್ ಹೇಗಿದೆ. ಆ್ಯಂಡ್ ನಾನು ತುಂಬ ಇಲ್ಲಿ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತೆ ಅಲ್ವಾ. ಸೊ ಯಾವಾಗಲೂ ಅನ್ಕೊತಾ ಇದ್ದೆ ವರ್ಷ ಒಂದು ಸತಿ ಜಾತ್ರೆಗೆ ಬರಬೇಕು ಅಂತ. ಬಟ್ ಹಾಗೇ ಇರಲಿಲ್ಲ. ಈ ಸರ್ತಿ ಟೆಂಪಲ್ಗಾದರೂ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಇದು ಅಲ್ಲಿ ಕೋಣನ ಅವರು ಬಲಿ ಕೊಡ್ತಾರಂತೆ. ಸೊ ಅದಕ್ಕೆ ಕೋಣ ಕೂಡ ಅಲ್ಲಿ ಸಾಕಿರ್ತಾರೆ. ಅದನ್ನು ಕೂಡ ನೋಡಿದೆ.
ಫಸ್ಟ್ ನಾನು ಕೋಣ ಈ ಥರ ಬಲಿ ಕೊಡೋದನ್ನ ಫಸ್ಟ್ ಟೈಮ್ ನಾನು ನೋಡಿರೋದು ಆ್ಯಂಡ್ ಕೇಳಿರೋದು ಕೂಡ. ನನಗೆ ಕೋಳಿ ಕೊಡ್ತಾರೆ ಅಥವಾ ಕುರಿ ಕೊಡ್ತಾರೆ ಅಂತ ಗೊತ್ತಿತ್ತು, ಬಟ್ ಕೋಣ ಎಲ್ಲ ನನಗಷ್ಟು ಗೊತ್ತಿರಲಿಲ್ಲ. ಸೊ ಟೆಂಪಲೆಲ್ಲ ಫುಲ್ ವಿಸಿಟ್ ಮಾಡಿಬಿಟ್ಟು ಆ್ಯಂಡ್ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪ್ರಸಾದ ಕೂಡ ಇತ್ತು. ಪ್ರಸಾದನೂ ನಾವು ಅಲ್ಲೇ ಎಲ್ಲ ತೊಗೊಂಡು ಹಾಗೆ ರಿಟರ್ನ್ ಮನೆ ಕಡೆ ಬರೋಣ ಅಂತ ಬಂದ್ವಿ. ಆ್ಯಂಡ್ ಮಾರ್ನಿಂಗೇ ಹೋಗಿರೋದು, ರಿಟರ್ನ್ ಬರಬೇಕಾದ್ರೆ ಈವ್ನಿಂಗೇ ಆಗೋಯಿತು. ಯಾಣಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಅಲ್ಲಿ ಯಾಣ ಕ್ಲೋಸ್ ಆಗಿದೆ 2 months ಅಂತ ಗೊತ್ತಾಯಿತು. ಸೊ ಅದಕ್ಕೆ ನೆಕ್ಸ್ಟ್ ಯಾವಾಗಾದರೂ ಬರ್ತೀವಲ್ಲ ಆವಾಗ ಮತ್ತೆ ಯಾಣಕ್ಕೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ರಿಟರ್ನ್ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಪ್ರತೀಕ್ಷಾ ಕೂಡ ಇರೋದ್ರಿಂದ ಅವಳು ಯಾವ ಸಾಂಗ್ ಕೇಳ್ತಾಳೋ ಅದೇ ಸಾಂಗ್ನ ಪ್ಲೇ ಮಾಡಿಕೊಂಡು ಅವಳು ಹೇಗೆ ಹೇಳ್ತಾಳೋ ಅದೇ ರೀತಿ ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡು ಬಂದ್ಬಿಟ್ವಿ. ಆ್ಯಂಡ್ ಊರಲ್ಲಿನೂ ಅಷ್ಟೇ ತುಂಬ ದೊಡ್ಡ ದೊಡ್ಡ ಗಣೇಶಗಳನ್ನ ಕೂಡ ಕೂರಿಸಿದ್ರು. ಸೊ ನಮಗೆ ಸ್ವಲ್ಪ ಹತ್ತಿರ ಅಂತ ಅಂದರೆ ತಿರುವಳ್ಳಿ ಅಂತ ಒಂದು ಊರಿದೆ, ಅದು ಕೂಡ ಸ್ವಲ್ಪ ಹತ್ತಿರ ಆಗುತ್ತೆ. ಸೊ ಅಲ್ಲೇ ಒಂದು 2 ದೊಡ್ಡ ದೊಡ್ಡ ಗಣೇಶಗಳನ್ನ ಕೂಡ ಕೂರಿಸಿದ್ರು. ಒಂದು 7 kilometers ಆಗುತ್ತೆ ನಮ್ಮ ಮನೆಯಿಂದ. ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಣೇಶನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಹಾವೇರಿ ಹತ್ರ ರಾಣಿಬೆನ್ನೂರು ಅಂತ ಕೂಡ ಒಂದು ಪ್ಲೇಸ್ ಇದೆ, ಅಲ್ಲೂ ಅಷ್ಟೇ ತುಂಬ ದೊಡ್ಡ ಗಣೇಶನ ಚೆನ್ನಾಗಿ ಕೂರಿಸ್ತಾರೆ ಆ್ಯಂಡ್ ಚೆನ್ನಾಗಿ ಮಾಡ್ತಾರೆ ಅಂತ ಇದ್ರು. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಶಿವಮೊಗ್ಗದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಡಿಸೈನ್ಸ್ನೆಲ್ಲ ಮಾಡಿಸ್ಬಿಟ್ಟು DJ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ಅಕ್ಕಪಕ್ಕದ ಮನೇಲಿ ಎಲ್ಲರ ಮನೇಲೂ ಕರೆದಿದ್ರು. ಸೊ ಎಲ್ಲರ ಮನೆಗೂ ವಿಸಿಟ್ ಮಾಡಿ ಎಲ್ಲರ ಮನೇಲೂ ಗಣೇಶ ಕೂಡ ನೋಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಾಯಿತು. ಆಲ್ಮೋಸ್ಟ್ 1 month ಊರಲ್ಲೇ ಇದ್ವಿ. ತುಂಬ ಚೆನ್ನಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಹಬ್ಬನೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದೇ ವಿಡಿಯೋದಲ್ಲೇ ನಾನು 4-5 ಪ್ಲೇಸ್ನ ಕೂಡ ಕವರ್ ಮಾಡಿಬಿಟ್ಟು ವ್ಲಾಗ್ ಕೂಡ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಇನ್ನು ಡೈಲಿ ವಿಡಿಯೋ ಹಾಕೋಕ್ಕೆ ಟ್ರೈ ಕೂಡ ಮಾಡ್ತೀನಿ.